ಸೆಂಟೆನ್ಸ್ ನ್ಯೂ ಪಬ್ಲಿಕ್ ಸ್ಕೂಲ್ನಲ್ಲಿ ಅದ್ದೂರಿಯಾಗಿ ನಡೆದ ಕ್ರೀಡೋತ್ಸವ. ಗುಣಾತ್ಮಕ ಶಿಕ್ಷಣ ನೀಡುವುದರಲ್ಲಿ ನ್ಯೂ ಪಬ್ಲಿಕ್ ಶಾಲೆ ದಿ ಬೆಸ್ಟ್. ಬಿಒ ಉಮಾದೇವಿ ಚಿಂತಾಮಣಿ, ವಿದ್ಯೆಯೊಂದಿಗೆ ಸಂಸ್ಕಾರವಂತರಾದಾಗ ಅದುವೇ ನಿಮ್ಮ ಜೀವನದ ಆಭರಣವಾಗ್ತದೆ. ಸಮಾಜದಲ್ಲಿ ಮಕ್ಕಳು ಸತ್ಪ್ರಜೆಗಳಾಗಿ ಬೆಳೆಯಬೇಕಾದ್ರೆ ಶಿಕ್ಷಕರೊಂದಿಗೆ ಪೋಷಕರ ಸಹಕಾರ ಅತ್ಯಗತ್ಯ. ಚಿಂತಾಮಣಿ ನಗರದ ಸೇಂಟ್ ಆನ್ಸ್ ನ್ಯೂ ಪಬ್ಲಿಕ್ ಶಾಲೆ ಮತ್ತು ಪಿಯು ಕಾಲೇಜಿನ ಆವರಣದಲ್ಲಿ ಅದ್ದೂರಿಯಾಗಿ ಕ್ರೀಡೋತ್ಸವ ಆಯೋಜಿಸಲಾಗಿತ್ತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಭಾಗವಹಿಸಿ ಪಂಚಿನ ಮೂಲಕ ಕ್ರೀಡಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆಯಲ್ಲಿ ಮಾತನಾಡಿದ ಅವರು, ಚಿಂತಾಮಣಿ ನಗರದಲ್ಲಿ ಗುಣಾತ್ಮಕ ಶಿಕ್ಷಣದೊಂದಿಗೆ ಶಿಸ್ತುಬದ್ಧವಾಗಿ ನಡೆಯುತ್ತಿರುವ ಶಾಲೆಗಳಲ್ಲಿ ಸೆಂಟೆನ್ಸ್ ನ್ಯೂ ಪಬ್ಲಿಕ್ ಶಾಲೆಯು ಒಂದಾಗಿದ್ದು, ಉತ್ತಮ ವಾತಾವರಣದೊಂದಿಗೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದೊಂದಿಗೆ ಸಾಂಸ್ಕೃತಿಕ ಕ್ರೀಡೆಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದಕ್ಕೆ ಶಾಲಾ ಆಡಳಿತ ಮಂಡಳಿಯವರನ್ನು ಅಭಿನಂದಿಸುತ್ತೇನೆ ಎಂದು ಹೇಳಿದರು. ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಹಾಗೂ ಪೋಷಕರು ಕೊಂಡಿ ಇದ್ದಂತೆ. ಒಂದು ಕೊಂಡಿ ಕೆಡವಿದ್ರೂ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬ ಪೋಷಕರು ಶಿಕ್ಷಕರೊಂದಿಗೆ ಉತ್ತಮ ಒಡನಾಟ ಇಟ್ಕೊಂಡು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಸಹಕಾರ ನೀಡಿ ಆದಷ್ಟು ತಮ್ಮ ಮನೆಗಳಲ್ಲಿ ಮಕ್ಕಳನ್ನು ಟಿವಿ, ಮೊಬೈಲ್ ಮಾಧ್ಯಮಗಳಿಂದ ದೂರವಿಟ್ಟು ಶಿಕ್ಷಣಕ್ಕೆ ಮತ್ತು ಕ್ರೀಡೆಗಳನ್ನು ಪ್ರೋತ್ಸಾಹಿಸಿದಾಗ ಮಾತ್ರ ವಿದ್ಯಾರ್ಥಿಗಳು ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ಬೆಳೆಯಲು ಸಾಧ್ಯವಾಗ್ತದೆ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿದಂತಾಗ್ತದೆ. ಹಾಗೆಯೇ 8, 9, 10ನೇ ತರಗತಿಗಳಿಗೆ ಬೋರ್ಡ್ ಎಕ್ಸಾಮ್ ನಡೆಯೋದ್ರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ಅತ್ಯುನ್ನತ ಅಂಕಗಳು ಗಳಿಸಬೇಕಾದ್ರೆ ಪೋಷಕರು ಹೆಚ್ಚಿನ ಸಹಕಾರ ನೀಡುವ ಅವಶ್ಯಕತೆ ಇದೆ ಎಂದು ಕಿವಿಮಾತು ನುಡಿದರು. ಸೆಂಟೆನ್ಸ್ ನ್ಯೂ ಪಬ್ಲಿಕ್ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉತ್ತಮವಾಗಿ ಪ್ರದರ್ಶಿಸಿ ಪೋಷಕರ ಮತ್ತು ಸಾರ್ವಜನಿಕರ ಮನಸ್ಸನ್ನು ಗೆದ್ದರು. ಶಾಲಾ ಆಡಳಿತ ಮಂಡಳಿಯು ಕಳೆದ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ನೀಡುವುದರ ಮೂಲಕ ಪ್ರೋತ್ಸಾಹಿಸಿದರು. ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ಸಿಸ್ಟರ್ ಅರುಳ್ ಶೀಲಿ, ಆಡಳಿತಾಧಿಕಾರಿ ಸಿಸ್ಟರ್ ರೂಪಿನ, ಇಸಿಒ ರಾಜಣ್ಣ, ಸಿಆರ್ಪಿ ಭಾಸ್ಕರ್ ರೆಡ್ಡಿ, ಪೋಷಕರು, ಶಾಲಾ ಸಿಬ್ಬಂದಿ ಹಾಜರಿದ್ದರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದುವರೆಗೂ ಪೋಷಕರು ತಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನ ನೋಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಕೂಡ ಇವತ್ತು ಉಂಟು. ಇಡೀ ವರ್ಷದಲ್ಲಿ ಥ್ರೂಔಟ್ ಇಯರ್ ಶಾಲೆಯಲ್ಲಿ ಏನೆಲ್ಲ ಕ್ರೀಡಾಕೂಟಗಳು ನಡೆದಿದೆ ಅದನ್ನೆಲ್ಲವನ್ನ ಒಂದು ಸಮಪ್ ಮಾಡಿ ಇವತ್ತು ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್ ಅಂತ ಮಾಡಿ ಅದರ ಅಡಿಯಲ್ಲಿ ನಿಮ್ಮ ಮುದ್ದು ಮಕ್ಕಳು ಏನೆಲ್ಲ ಪ್ರತಿಭೆಯನ್ನ ತೋರಿಸಿದ್ದಾರೆ ಅದನ್ನ ಒಂದು ಬಹುಮಾನವನ್ನ ಕೊಡುವಂತಹ, ಒಂದು ಕಂಟ್ರೋಲ್ ಮಾಡುವಂತಹ ಒಂದು ಕಾರ್ಯಕ್ರಮ ಆಗಿದೆ. ಈ ಶಾಲೆಯಲ್ಲಿ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಶೈಕ್ಷಣಿಕ ವಾತಾವರಣ ಇದೆ, ಒಳ್ಳೆಯ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಡಿಸಿಪ್ಲಿನ್ ಇದೆ. ನಾವು ಪೋಷಕರು ಮತ್ತು ಇಲಾಖೆಯವರೆಲ್ಲ ಗಮನಿಸಿದಂತೆ ಶಾಲೆಯಲ್ಲಿ ಅಕಾಡೆಮಿಕಲಿ ಒಂದು ಶಾಲೆಯಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ನಡೀಬೇಕು ಅದೆಲ್ಲವನ್ನ ನಡೀತಾ ಇರೋದನ್ನ ನಾವು ಗಮನಿಸಿದ್ದೀವಿ. ಮಕ್ಕಳೇ ಅದನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಅಂದ್ರೆ ಇವಾಗ ಡಿಪಾರ್ಟ್ಮೆಂಟ್ ಅಲ್ಲಿ ಕಂಪಲ್ಸರಿಯಾಗಿ ಒಂದು ಶಾಲೆಯಲ್ಲಿ ಏನೆಲ್ಲ ಕ್ಲಬ್ಗಳು ಇರಬೇಕು ಆ ಎಲ್ಲ ಕ್ಲಬ್ಗಳನ್ನು ಸಹ ಶಾಲೆಯಲ್ಲಿ ರಚನೆ ಮಾಡಿದ್ದಾರೆ. ಅದು ಎಲೆಕ್ಟ್ರಾಲ್ ಕ್ಲಬ್ ಆಗಿರ್ಬೋದು, ಲಿಟ್ರಸಿ ಕ್ಲಬ್ ಆಗಿರ್ಬೋದು, ಮ್ಯಾಥ್ಸ್ ಕ್ಲಬ್, ಸೈನ್ಸ್ ಕ್ಲಬ್, ಸ್ಪೋರ್ಟ್ಸ್ ಕ್ಲಬ್, ಆರ್ಟ್ಸ್ ಕ್ಲಬ್, ಲ್ಯಾಂಗ್ವೇಜ್ ಕ್ಲಬ್, ಕನ್ಸ್ಯೂಮರ್ ಕ್ಲಬ್ಸ್ ಇರುತ್ತೆ. ಸಾಕಷ್ಟು ಕ್ಲಬ್ಗಳ ಅಡಿಯಲ್ಲಿ ಮಕ್ಕಳಿಗೆ ಎಜುಕೇಟ್ ಮಾಡೋದು ಸಹ ಶಾಲೆಗಳಲ್ಲಿ ಒಂದು ಕಂಪಲ್ಸರಿ ಆಕ್ಟಿವಿಟಿ ಆಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಕ್ಲಬ್ನ ಅಡಿಯಲ್ಲಿ ಮಕ್ಕಳ ಒಂದು ಕ್ಲಬ್ನಲ್ಲಿ ಏನೇನು ಇರಬೇಕು, ಆ ಥ್ರೂಔಟ್ ಇಯರ್ ಯಾವ್ಯಾವ ಆಕ್ಟಿವಿಟಿ ಮಾಡಬೇಕು ಒಂದು ಪ್ರಿಸ್ಕ್ರೈಬ್ಡ್ ಕ್ಲಬ್ನ ಅಡಿಯಲ್ಲಿ ಆ ಎಲ್ಲ ಚಟುವಟಿಕೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಮಕ್ಕಳೇ ಪ್ರೆಸೆಂಟ್ ಮಾಡಿದ್ದಾರೆ. ಬಹಳ ಬೋಲ್ಡ್ ಆಗಿ ಮಕ್ಕಳು ಬಂದು ಇವತ್ತು ತಮ್ಮ ತಮ್ಮ ಕ್ಲಬ್ಗಳ ಅಡಿಯಲ್ಲಿ ವಾರ್ಷಿಕವಾಗಿ ಏನೆಲ್ಲ ಚಟುವಟಿಕೆಗಳನ್ನ ಆಯೋಜನೆ ಮಾಡಿದ್ದಾರೆ ಅಂತ ಪ್ರೆಸೆಂಟ್ ಮಾಡಿದ್ದಾರೆ. ಇದು ಮಕ್ಕಳಿಗೂ ಸಹ ಒಂದು ಬೋಲ್ಡ್ನೆಸ್ ಅನ್ನ ಕಲಿಯೋದಕ್ಕೆ ಒಂದು ಉತ್ತಮ ಅವಕಾಶ ಆಗಿದೆ. ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ಒಂದು ಮಕ್ಕಳ ಒಂದು ವತಿಯಿಂದ, ಇಲಾಖೆ ವತಿಯಿಂದ ನಡೆಸಲಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಪ್ರತಿಭಾ ಕಾರಂಜಿ ಇರ್ಬೋದು, ಶಾಲಾ ಹಂತದಿಂದ ಜಿಲ್ಲಾ ಹಂತ ಮತ್ತು ರಾಜ್ಯ ಹಂತದವರೆಗೂ ನಡೆಸುವಂತಹ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರ್ಬೋದು, ಸೈನ್ಸ್ ಆಕ್ಟಿವಿಟೀಸ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಒಂದು ಲಿಟರಸಿ ಕಾರ್ಯಕ್ರಮಗಳು ಸಹ ಮಾಡ್ತಾ ಇರ್ತೀವಿ. ಈ ಎಲ್ಲ ಕಾರ್ಯಕ್ರಮಗಳು ಸಹ ಮಕ್ಕಳಿಗಾಗಿಯೇ ಮಕ್ಕಳಲ್ಲಿ ಹುದುಗಿರುವಂತಹ ಪ್ರತಿಭೆಯನ್ನ ತೋರಿಸ್ಕೊಳ್ಳೋದಕ್ಕೆ, ಎಕ್ಸಿಬಿಟ್ ಮಾಡೋದಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ಸ್ ಅನ್ನ ಡಿಪಾರ್ಟ್ಮೆಂಟ್ ಇಂದ ಕೂಡ ಒದಗಿಸಲಾಗ್ತಾ ಇದೆ. ಆ ಎಲ್ಲ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಸಹ ನ್ಯೂ ಪಬ್ಲಿಕ್ ಶಾಲೆಯ ಮಕ್ಕಳು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ, ಅದು ಸೈನ್ಸ್ ಎಕ್ಸಿಬಿಷನ್ಸ್ ಇರ್ಬೋದು,
ಕ್ವಿಜ್ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಆಕ್ಟಿವ್ ಪಾರ್ಟಿಸಿಪೇಷನ್ ಇರೋದನ್ನ ಗಮನಿಸಿದ್ದೀನಿ. ನಾನೀಗಾಗಲೇ 2 months ಆಯ್ತಷ್ಟೇ ರಿಪೋರ್ಟ್ ಮಾಡಿಕೊಂಡು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಮಾಡಿದಾಗ ಒಂದು ಎಕ್ಸಲೆಂಟ್, ತುಂಬಾ ಚೆನ್ನಾಗಿರುವಂತಹ ಒಂದು ಕಲ್ಚರಲ್ ಪ್ರೋಗ್ರಾಮ್ ಅನ್ನ ಕೊಟ್ಟರು. ಸೊ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಮ್ಮ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ತಾಲೂಕು ಪಂಚಾಯತಿಯ ಎಕ್ಸಿಕ್ಯೂಟಿವ್ ಆಫೀಸರು, ಮೇಡಮ್ ಈ ಪ್ರೋಗ್ರಾಮ್ ಅನ್ನ ಇನ್ನೊಂದ್ಸಲಿ ಇಂಡೋರ್ ಅಲ್ಲಿ ಅದನ್ನ ಎಕ್ಸಿಬಿಟ್ ಮಾಡಿ ಒಂದು ಒಳ್ಳೆ ಅವಕಾಶವನ್ನ ಮಕ್ಕಳಿಗೆ ಕೊಡೋಣ, ಬಹಳ ಚೆನ್ನಾಗಿತ್ತು. ಇದಕ್ಕೆ ಈ ಕಾರ್ಯಕ್ರಮವನ್ನ ತರಬೇತಿ ಕೊಡೋದಕ್ಕೆ ಶಿಕ್ಷಕರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಕಾಸ್ಟ್ಯೂಮ್ಸು ಅಷ್ಟೇ ತುಂಬಾ ಚೆನ್ನಾಗಿ ಹಾಕಿದ್ರು. ಆ ಕಾರ್ಯಕ್ರಮ ತುಂಬಾ ಬಹಳ ಚೆನ್ನಾಗಿ ತಾಲೂಕು ಮಟ್ಟದ ಒಂದು ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ. ನಿಜವಾಗ್ಲೂ ಆ ಕಾರ್ಯಕ್ರಮದಲ್ಲಿ ಯಾರು ಟ್ರೈನ್ ಅಪ್ ಮಾಡಿದ್ದಾರೆ, ಪ್ರಿನ್ಸಿಪಾಲ್ ಮತ್ತು ಟೀಮ್ಗೆ ಮತ್ತು ಎಕ್ಸಿಬಿಟ್ ಮಾಡಿದಂತ ಮಕ್ಕಳಿಗೂ ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳ್ಬೇಕು. ಅಷ್ಟು ಒಳ್ಳೆ ಕಾರ್ಯಕ್ರಮವನ್ನ ಮಾಡಬಾರ್ದು. ಈ ಅವಕಾಶವನ್ನ ಯಾರು ನೆಗೆಟಿವ್ ಆಗಿ ತಗೋಬಾರ್ದು. ಎಲ್ಲ ಮಕ್ಕಳದು ಒಂದು ಹೈ ಗೋಲ್ ಇರಬೇಕು. ನಾನು ಒಂದು ಒಳ್ಳೆಯ ಗುರಿಯನ್ನ ಇಟ್ಕೋಬೇಕು, ಔಟ್ ಆಫ್ ಔಟ್ ತಗೋಬೇಕು. ಫಸ್ಟ್ ನಮ್ಮ ಗೋಲ್ ಏನಿರಬೇಕು, 625ಗೆ 625 ತಗೋಬೇಕು ಅನ್ನೋದೇ ಎಲ್ಲ ಮಕ್ಕಳ ಗೋಲ್ ಆಗಿರ್ಬೇಕು. ಅದು 8th ಸ್ಟ್ಯಾಂಡರ್ಡ್ ಇರಲಿ, 9th ಇರಲಿ, 10th ಇರಲಿ, ನಿಮಗೆ 3 ಕ್ಲಾಸ್ಗೂ ಬೋರ್ಡ್ ಎಕ್ಸಾಮ್ ಇದೆ ಈಗ, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಹಾಗೆ PUಗೂ ಕೂಡ ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ನಿಮ್ಗೆ ಯಾವಾಗಲೂ ಗೋಲ್ ಹೈ ಇರಬೇಕು, ಔಟ್ ಆಫ್ ಔಟ್ ತಗೋಬೇಕು ಅನ್ನೋದೇ ಗೋಲ್ ಇರಬೇಕು. ಈಗ ನಮ್ಮ ಪ್ರಿನ್ಸಿಪಾಲ್ ಅವರು ಪ್ರೆಸೆಂಟ್ ಮಾಡುವಾಗ, ಆನ್ಯುವಲ್ ರಿಪೋರ್ಟ್ ಪ್ರೆಸೆಂಟ್ ಮಾಡುವಾಗ ಕೇಳಿಸ್ಕೊಂಡೆ ನಾನು, ಬಹಳ ಖುಷಿ ಆಯ್ತು. ಸುಮಾರು ಮಕ್ಕಳು ಔಟ್ ಆಫ್ ಔಟ್ ತಗೊಂಡಿದ್ದಾರೆ. ನಿಜವಾಗ್ಲೂ ಇದು ಟೀಚರ್ಸ್ ನ ಪರಿಶ್ರಮ ಕೂಡ ಕಾಣಿಸುತ್ತೆ. ಇದರಲ್ಲಿ ಮಕ್ಕಳನ್ನ ಅಷ್ಟು ಪರ್ಫೆಕ್ಟ್ ಆಗಿ ಮಾರ್ಕ್ಸ್ ಸ್ಕೋರ್ ಮಾಡೋದು, ಔಟ್ ಆಫ್ ಔಟ್ ಅನ್ನೋದು ತಮಾಷೆ ಇಲ್ಲ. ಈ ನಿಟ್ಟಿನಲ್ಲಿ ಪ್ರಿನ್ಸಿಪಾಲ್ ಅಂಡ್ ಟೀಮ್ ನ ಹಾರ್ಡ್ ವರ್ಕ್ ಕಾಣುತ್ತೆ. ಮತ್ತು ಪೇರೆಂಟ್ಸ್ ನ ಕೋಆರ್ಡಿನೇಷನ್ ಅಲ್ಲಿಗೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಕ್ಕಳು ಸಹ ಪರ್ಫೆಕ್ಟ್ ಆಗಿ ವರ್ಕ್ ಮಾಡಿ ಅವ್ರು ಏನೇ ಆನ್ಯುವಲ್ ಓದಿದಾರೋ ಅದನ್ನ ಬರ್ದಿದ್ದಾರೆ, ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಅಂತ ರಿಫ್ಲೆಕ್ಟ್ ಆಗುತ್ತೆ. ಇದು ಒಂದು ಶಾಲೆಗೂ ಕೂಡ ಹೆಮ್ಮೆಯ ವಿಷಯ. ಇದು ಒಳ್ಳೆಯ ಫಲಿತಾಂಶ ಬಂದಾಗ, ಔಟ್ ಆಫ್ ಔಟ್ ಸ್ಕೋರ್ ಮಾಡಿದಾಗ ಇದು ಬಹಳ ಒಳ್ಳೆಯ ಹೆಮ್ಮೆಯ ವಿಷಯ, ಶಾಲೆಗೆ ಒಂದು ಪ್ಲಸ್ ಪಾಯಿಂಟ್ ಇದು. ಸೊ ಪೇರೆಂಟ್ಸ್ಗೂ ಸಹ ಅಷ್ಟೇ ಗೌರವ, ಮಕ್ಕಳಿಗೂ ಸಹ ಅಷ್ಟೇ ಗೌರವ. ಹಾಗಾಗಿ ಅಕಾಡೆಮಿಕಲಿ ಏನೇ ಬರಲಿ ಶಾಲೆ ಕಡೆಯಿಂದ ಪೇರೆಂಟ್ಸ್ ನ ಸಂಪೂರ್ಣ ಬೆಂಬಲ ಇರಲಿ. ನಿಮ್ಮ ಮಗುವಿನ ಒಂದು ಗುಣಾತ್ಮಕ ಶಿಕ್ಷಣಕ್ಕಾಗಿ, ನಿಮ್ಮ ಮಗುವಿನ ಒಂದು ಸರ್ವತೋಮುಖ ಅಂದ್ರೆ ಆಲ್ರೌಂಡ್ ಡೆವಲಪ್ಮೆಂಟ್ಗಾಗಿ ಶಾಲೆ ಕೆಲಸ ಮಾಡ್ತಾ ಇರೋದ್ರಿಂದ ಮಗುವಿನ ಅಟೆಂಡೆನ್ಸ್ ಇಂಪಾರ್ಟೆಂಟ್ ಇಲ್ಲಿ. ಪೇರೆಂಟ್ಸ್ಗೆಲ್ಲ ಒಂದು ಕಿವಿ ಮಾತು ಹೇಳಬೇಕು. ಮಕ್ಕಳಿಗೆ 75% ಅಟೆಂಡೆನ್ಸ್ ಇಲ್ಲ ಅಂತಂದ್ರೆ ಎಕ್ಸಾಮ್ ತಗೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಪೇರೆಂಟ್ಸ್ಗೆ ಎಲ್ಲಿ ಮಕ್ಕಳನ್ನ ನೀವು ಪ್ರೋಗ್ರಾಮ್ಸ್ ಅಲ್ಲಿ ಭಾಗವಹಿಸೋದಾಗಿರ್ಬೋದು, ಮಗುವನ್ನ ಅನಾವಶ್ಯಕವಾಗಿ ಗೈರು ಹಾಜರಿ ಮಾಡೋದು ಒಳ್ಳೇದಲ್ಲ. ಸೊ ಮಗು ರೆಗ್ಯುಲರ್ ಇರಬೇಕು, ಶಾಲೆಯಲ್ಲಿ ಚೆನ್ನಾಗಿ ಸೀರಿಯಲ್ಗಳಿಗೆ ಅವಾಯ್ಡ್, ನೀವೆಲ್ಲ ಅಡಿಕ್ಟ್ ಆಗ್ಬಿಟ್ಟಿರ್ತೀರ, ಅದನ್ನೇ ಹೇಳಬೇಕು. ಮೂವೀಸ್ ನೋಡೋದಾಗ್ಲಿ, ಸಾಂಗ್ಸ್ ನೋಡೋದಾಗ್ಲಿ, ಮಕ್ಳು ಏನ್ ಮಾಡ್ತಾರೆ, ಡೈವರ್ಟ್ ಆಗ್ಬಿಡ್ತಾರೆ, ಸರಿಯಾಗಿ ಓದೋದಿಲ್ಲ. ನೀವು ನೋಡ್ತಾ ಇರುವಾಗ ಅದು ಮಕ್ಕಳಿಗೂ ಡಿಸ್ಟರ್ಬ್ ಆಗಿ ಮಕ್ಕಳಿಗೆ ತೊಂದರೆ ಆಗುತ್ತೆ. ಸೊ ಪೇರೆಂಟ್ಸ್ ಅಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಈ 3 to 4 months ಏನಿದೆ, ಇದು ಎಕ್ಸಾಮಿನೇಷನ್ ಟೈಮ್ ಆಗಿರೋದ್ರಿಂದ ಎಲ್ಲರೂ ಸ್ವಲ್ಪ ಮಕ್ಕಳಿಗೆ ಮನೆಯಲ್ಲಿ ಕೆಲಸಗಳನ್ನ ಅವಾಯ್ಡ್ ಮಾಡಿ, ಟಿವಿ ಡಿಸ್ಟರ್ಬೆನ್ಸ್ ಬೇಡ, ಮೊಬೈಲ್ಗಳನ್ನ ಕೊಡೋದನ್ನ ಅವಾಯ್ಡ್ ಮಾಡಿ, ನಿಮಗೆ ಓದೋಕ್ಕೆ ಬರ್ದೇ ಇದ್ರೂ ಸಹ ಮಕ್ಕಳನ್ನ ಕೂರಿಸಿ ಓದಿಸಿ. ಮತ್ತೆ ಆಲ್ಮೋಸ್ಟ್ ಎಜುಕೇಟೆಡ್ಸ್ ಇರ್ತೀರ, ಮಕ್ಕಳಿಗೆ ಗೈಡ್ ಮಾಡಿ, ಕೂತ್ಕೊಂಡು ಓದೋದಕ್ಕೆ ನೀವು ಮೋಟಿವೇಟ್ ಮಾಡಿ. ಸೊ ಮಕ್ಕಳ ಒಂದು ಒಳ್ಳೆಯ ಫಲಿತಾಂಶವನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಈಗಿನ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಮಗು ಎಷ್ಟು ಮಾರ್ಕ್ಸ್ ತಗೊಂಡ್ರು ಸಾಕಾಗೋದಿಲ್ಲ. ನಾವೆಲ್ಲ ಗಮನಿಸ್ತಾ ಇರ್ತೀವಿ, 10th ಆದ ನಂತರ 94, 95 ತಗೊಂಡಿದ್ರು ಸಹ ನನಗೆ ಆಲ್ವಾಸರ್ ಸೀಟ್ ಸಿಗ್ಲಿಲ್ಲ, ಇದು 99% ಸ್ಟಾಪ್ ಆಗಿದೆ, 96% ಸ್ಟಾಪ್ ಆಗಿದೆ, 96 ತಗೊಂಡ್ರೆ ಒಂದು ರೆಪ್ಯೂಟೆಡ್ ಕಾಲೇಜಲ್ಲಿ ನಮ್ಮ ಮಗುವಿಗೆ ಸೀಟ್ ಸಿಕ್ಕಿಲ್ಲ. ಇದೆಲ್ಲ ಪೇರೆಂಟ್ಸ್ ಡಿಸ್ಕಸ್ ಮಾಡ್ತಾ ಇರ್ತೀರಾ. ಹಾಗಾಗಿ ಇಷ್ಟೊಂದು ಕಾಂಪಿಟೇಟಿವ್ ವರ್ಲ್ಡ್ ಇರುವಾಗ, ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಮಕ್ಕಳಿಗೆ ಚೆನ್ನಾಗಿ ಓದೋದಕ್ಕೆ ಮೋಟಿವೇಟ್ ಮಾಡಬೇಕು ಹೊರತು ಒತ್ತಡ ಹಾಕಬಾರ್ದು. ಮಗುವಿಗೆ ಇಂಟ್ರೆಸ್ಟ್ ಇಲ್ದಿರೋ ಫೀಲ್ಡ್ ಅಲ್ಲಿ ಯು ಮಸ್ಟ್ ರೀಡ್ ಅಂದ್ರೆ ನೀನು ಇಂಜಿನಿಯರೇ ಆಗಬೇಕು, ನೀನು ಡಾಕ್ಟರೇ ಆಗಬೇಕು ಅಂತ ಪೇರೆಂಟ್ಸ್ ಇಂಟ್ರೆಸ್ಟ್ ಅಲ್ಲ, ಮಕ್ಕಳನ್ನ ಇಂಟ್ರೆಸ್ಟ್ ಅನ್ನು ಗಮನಿಸಿ ನೀವು ಆ ನಿಟ್ಟಿನಲ್ಲಿ ಅವ್ರಿಗೆ ಗೈಡ್ ಮಾಡಬೇಕು. ಬರೀ ನಾವು ಯು ಮಸ್ಟ್ ಡೂ ಅನ್ನೋ ಬದಲು ಮಗುವಿನ ಆಸಕ್ತಿಯನ್ನು ಗಮನಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಗೈಡ್ ಮಾಡಿ ಒಳ್ಳೆಯ ದಾರಿದೀಪವನ್ನಾಗಿ ಮಗುವನ್ನ ಮುನ್ನಡೆಸಬೇಕಾಗಿರೋ ಜವಾಬ್ದಾರಿ ಇರೋದ್ರಿಂದ ಎಲ್ಲಾ ಪೋಷಕರು ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ಉತ್ತಮ ಗೈಡೆನ್ಸ್ ಜೊತೆಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಮಗು ಪಡೆದು ಮುಂದಿನ
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.